ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಈ ಹಾಲಿನ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ಹಸುಗಳ ಹಾಲಿನಲ್ಲಿ ಜಿಡ್ಡಿನಾಂಶ ಮತ್ತು ಜಿಡ್ಡು ಹೊರತುಪಡಿಸಿದ ಘನ ಪದಾರ್ಥ ಪ್ರಮಾಣ ಹೆಚ್ಚಿಸಲು ರೈತರು ಯಾವ ಕ್ರಮಗಳನ್ನು ಅನುಸರಿಸಬಹುದು ಅಂತ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಡಾಕ್ಟರ್ ಸಾಗರ್ ಎಂ. ಇವರು ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶರೀರಶಾಸ್ತ್ರ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಈಗ ಹಾಲಿನ ಸಂಯೋಜನೆ ಅಂದರೆ ಏನು? ಈ ಹಾಲಿನಲ್ಲಿ ಯಾವ ಪ್ರಮುಖ ಅಂಶಗಳಿರ್ತವೆ ಅಂತ ಹೇಳ್ಬೋದು? ಹಾಲು ಒಂದು ಸಂಪೂರ್ಣ ಪೌಷ್ಟಿಕ ಆಹಾರವಾಗಿರುತ್ತದೆ ಮೇಡಮ್. ಇದರಲ್ಲಿ ವಿವಿಧ ಮುಖ್ಯ ಅಂಶಗಳಿರುತ್ತವೆ. ಮೊದಲನೇ ಅಂಶ ಬಂದು ನೀರು. ಇದು ಸುಮಾರಾಗಿ 85-87% ಇರುತ್ತದೆ. ಇದು ಹಾಲಿನ ದ್ರವ ಸ್ವರೂಪವನ್ನು ಕಾಯ್ದುಕೊಳ್ಳುತ್ತದೆ. ಎರಡನೇ ಅಂಶ ಬಂದು ಜಿಡ್ಡು. ಇದನ್ನು ಮಿಲ್ಕ್ ಫ್ಯಾಟ್ ಎಂದು ಕರೆಯುತ್ತಾರೆ. ಇದು ಸುಮಾರಾಗಿ 3.5-5% ಇರುತ್ತದೆ. ಮೂರನೇ ಅಂಶ ಬಂದು ಜಿಡ್ಡು ಹೊರತುಪಡಿಸಿದ ಘನ ಪದಾರ್ಥ. ಇದನ್ನು SNF ಎಂದು ಕರೆಯುತ್ತಾರೆ ಅಥವಾ ಸಾಲಿಡ್ಸ್ ನಾಟ್ ಫ್ಯಾಟ್ ಎಂದು ಕರೆಯುತ್ತಾರೆ. ಇದು ಸುಮಾರು 8-9% ಇರುತ್ತದೆ. ಮತ್ತೆ ಈ SNF ಒಳಗಡೆ 3 ಉಪಅಂಶಗಳಿರುತ್ತವೆ. ಒಂದನೇ ಉಪಅಂಶ ಬಂದು ಪ್ರೋಟೀನ್, ಎರಡನೇ ಉಪಅಂಶ ಬಂದು ಲ್ಯಾಕ್ಟೋಸ್, ಮೂರನೇ ಉಪಅಂಶ ಬಂದು ಖನಿಜಾಂಶ ಅಥವಾ ಬೂದಿನಾಂಶ ಎಂದು ಕರೆಯುತ್ತಾರೆ. ಪ್ರೋಟೀನ್ ಸರಿಸುಮಾರು 3-3.5% ಇರುತ್ತದೆ. ಈ ಪ್ರೋಟೀನ್ ಅಲ್ಲಿ ಮತ್ತೆ 2 ಭಾಗವಾಗಿ ನಾವು ವಿಂಗಡಿಸುತ್ತೇವೆ. ಒಂದು ಕೆಸಿನ್, ಮತ್ತೊಂದು ಆಲ್ಬುಮಿನ್. ಕೆಸಿನ್ ಅಲ್ಲಿ ಸುಮಾರಾಗಿ 2.5% ಇರುತ್ತದೆ. ಆಲ್ಬುಮಿನ್ ಸುಮಾರಾಗಿ 0.5% ಇರುತ್ತದೆ. ಲ್ಯಾಕ್ಟೋಸ್ ಬಂದು 4.5-5% ಇರುತ್ತದೆ. ಖನಿಜಾಂಶ ಅಥವಾ ಬೂದಿನಾಂಶ ಬಂದು 0.7-0.8% ಇರುತ್ತದೆ. ಈ ಎಲ್ಲ ಅಂಶಗಳನ್ನು ಸೇರಿ ಹಾಲಿನ ಗುಣಮಟ್ಟ, ರುಚಿ ಮತ್ತು ಪೌಷ್ಟಿಕ ಮೌಲ್ಯವನ್ನು ನಿರ್ಧರಿಸುತ್ತದೆ. ಸರ್, ಈಗ ಹಾಲಿನಲ್ಲಿರುವಂತಹ ಫ್ಯಾಟ್ ಮತ್ತು SNF ಅಂದರೆ ಏನು? ಫ್ಯಾಟ್ ಎಂದರೆ ಹಾಲಿನಲ್ಲಿರುವ ಜಿಡ್ಡಿನಾಂಶವನ್ನು ಫ್ಯಾಟ್ ಎಂದು ಕರೆಯುತ್ತಾರೆ. ಇದು ಹಾಲಿಗೆ ರುಚಿ, ಸುವಾಸನೆ ಮತ್ತು ಮೃದುವಾದ ಗುಣವನ್ನು ನೀಡುತ್ತದೆ ಮತ್ತು ಇದು ತುಪ್ಪ ಮತ್ತು ಬೆಣ್ಣೆ ತಯಾರಿಕೆಗೆ ಮುಖ್ಯವಾಗುತ್ತದೆ. SNF ಎಂದರೆ ಜಿಡ್ಡು ಹೊರತುಪಡಿಸಿದ ಘನ ಪದಾರ್ಥ ಎಂದು ಕರೆಯುತ್ತಾರೆ. ಇದು SNF ಸಾಮಾನ್ಯವಾಗಿ ಹಾಲು ಎಷ್ಟು ಗಟ್ಟಿಯಾಗಿದೆ ಎಂದು ತಿಳಿಸುವ ಒಂದು ಮಾನದಂಡವಾಗಿ ಕರೆಯುತ್ತಾರೆ. ಈಗ ಫ್ಯಾಟ್ ಮತ್ತು SNF ರೈತರಿಗೆ ಏಕೆ ಮುಖ್ಯ? ಮತ್ತು ಫ್ಯಾಟ್ ಮತ್ತು SNF ಪ್ರಮಾಣ ಹೆಚ್ಚಿದ್ರೆ ರೈತರಿಗೆ ಯಾವ ರೀತಿಯ ಆರ್ಥಿಕ ಲಾಭ ಸಿಗ್ತದೆ ಅಂತ ಹೇಳ್ಬೋದು? ಸಾಮಾನ್ಯವಾಗಿ ಹಾಲಿನ ದರ ನಿಗದಿಪಡಿಸುವಾಗ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ನಿಗದಿಪಡಿಸಿದ ಮಾನದಂಡದಂತೆ ಹಾಲಿನಲ್ಲಿರುವ SNF ಮತ್ತು ಫ್ಯಾಟ್ ಅಂಶವನ್ನು ಆಧರಿಸಿ ರೈತರಿಗೆ ಹಾಲಿನ ದರ ನಿಗದಿಪಡಿಸುತ್ತಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲನ್ನು ಖರೀದಿಸಬೇಕಾದರೆ ಫ್ಯಾಟ್ ಮತ್ತು SNF ಅಂಶ ತುಂಬ ಮುಖ್ಯವಾಗುತ್ತದೆ. ಫ್ಯಾಟ್ ಮತ್ತು SNF ಅಂಶ ಸೇರಿಸಿ ಕನಿಷ್ಠ 13.5 ಇದ್ದಲ್ಲಿ ಮಾತ್ರ ಹಾಲನ್ನು ಸಂಘದವರು ಖರೀದಿಸುತ್ತಾರೆ. ಇದನ್ನು ನಾನು ರೈತರ ಭಾಷೆಯಲ್ಲಿ ಹೇಳಬೇಕಾದರೆ ಡಿಗ್ರಿ ಬಂದರೆ ಮಾತ್ರ ಹಾಲನ್ನು ಸಂಘದವರು ಖರೀದಿಸುತ್ತಾರೆ. ಸಂಘದಲ್ಲಿ ಲ್ಯಾಕ್ಟೋಮೀಟರ್ ಎಂಬ ವಸ್ತುವನ್ನು ಬಳಸಿ ಹಾಲಿನಲ್ಲಿನ ಘನವಸ್ತುವಿನ ಸಾಂದ್ರತೆಯನ್ನು ಅಳೆಯುತ್ತಾರೆ. ಇದು ಕನಿಷ್ಠ 28-30 ಇರಬೇಕು. ಇದ್ದದ್ದಲ್ಲಿ ಮಾತ್ರ ಹಾಲನ್ನು ಖರೀದಿಸಲು ಯೋಗ್ಯ ಎಂದು ಕರೆಯುತ್ತಾರೆ. ನಂತರ ಜಿಡ್ಡು ಅಥವಾ ಬೆಣ್ಣೆಯ ಅಂಶದ ಮೇಲೆ ಹಾಲಿನ ಬೆಲೆ ಕೋಷ್ಟಕವನ್ನು ಆಧರಿಸಿ ನಿಗದಿ ಮಾಡಿದ ಹಣವನ್ನು ನೀಡುತ್ತಾರೆ. ಹಾಗಾಗಿ ಹೆಚ್ಚು ಫ್ಯಾಟ್ ಮತ್ತು SNF ಇದ್ದರೆ ಹೆಚ್ಚು ಬೆಲೆ ಮತ್ತು ಹೆಚ್ಚುವರಿ ಪ್ರೋತ್ಸಾಹಧನ ಇರುತ್ತದೆ. ಇದರಿಂದ ರೈತರಿಗೆ ನೇರವಾಗಿ ಹೆಚ್ಚು ಆದಾಯ ಸಿಗುತ್ತದೆ. ಸಾಮಾನ್ಯವಾಗಿ ರೈತರು ಹೇಳುವಂಥದ್ದಿದೆ, ಹಾಲಿನಲ್ಲಿ ಡಿಗ್ರಿ ಇಲ್ಲ, ಕಡಿಮೆ ಆಗ್ತದೆ ಅಂತ. ಈಗ ಅನೇಕ ರೈತರು ಈಗ ಹಾಲಿನಲ್ಲಿ ಫ್ಯಾಟ್ ಮತ್ತು SNF ಕಡಿಮೆ ಬರ್ತಿದೆ ಅಂತ ಹೇಳಲಿಕ್ಕೆ ಏನು ಕಾರಣ ಏನು? ಹಾಲಿನಲ್ಲಿ ಫ್ಯಾಟ್ ಮತ್ತು SNF ಕಡಿಮೆ ಆಗಲು ಪ್ರಮುಖ ಕಾರಣಗಳೇನೆಂದರೆ, ಮೊದಲನೆಯದಾಗಿ ಅನುವಂಶೀಯತೆ. ಮಿಶ್ರತಳಿಯ ಹಸುಗಳಾದ HF ಮತ್ತು ಜರ್ಸಿ ತಳಿಗಳಲ್ಲಿ ಹಾಲಿನಲ್ಲಿ ವಿವಿಧ ಘನಾಂಶಗಳ ಸಾಂದ್ರತೆ ದೇಸಿ ಹಸುಗಳಾದ ನಮ್ಮ ಮಲೆನಾಡು ಗಿಡ್ಡ ಇತರ ಮುಂತಾದವುಗಳಿಗಿಂತ ಕಡಿಮೆ ಇರುತ್ತದೆ. ಎಮ್ಮೆ ಹಾಲಿನಲ್ಲಿ ಹೆಚ್ಚಿನ ಘನ ಪದಾರ್ಥ ಮತ್ತು ಜಿಡ್ಡು ಜಾಸ್ತಿ ಇರುತ್ತದೆ. ಈ ಜಿಡ್ಡಿನಾಂಶ ತಳಿಗಳ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಹಾಲಿನ ವಿವಿಧ ಅಂಶಗಳು 50% ಅನುವಂಶೀಯತೆ ಮೇಲೆ ಅವಲಂಬಗೊಂಡರೆ ಇನ್ನುಳಿದ 45% ಅಂಶಗಳು ಹಸುಗಳಿಗೆ ನೀಡುವ ಪೌಷ್ಟಿಕ ಪಶು ಆಹಾರದ ಮೇಲೆ ಮತ್ತು 5% ಇತರ ಅಂಶಗಳ ಮೇಲೆ ಅವಲಂಬನೆಗೊಂಡಿರುತ್ತದೆ. ಈಗ ಹಸು ಕರು ಹಾಕಿದ ನಂತರ ಹಾಲಿನ ಫ್ಯಾಟ್ ಮತ್ತು SNF ಪ್ರಮಾಣ ಯಾವಾಗಲೂ ಒಂದೇ ರೀತಿ ಇರ್ತದ ಅಥವಾ ಯಾವ ಹಂತದಲ್ಲಿ ಇದು ಹೆಚ್ಚಾಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು? ಹಸು ಕರು ಹಾಕಿದ ನಂತರ ಫ್ಯಾಟ್ ಮತ್ತು SNF ಕಡಿಮೆ ಇರುತ್ತದೆ ಮೇಡಮ್. ಹಾಲು ಕೊಡುವ ಅವಧಿಯನ್ನು ಸಾಮಾನ್ಯವಾಗಿ 3 ಹಂತಗಳಾಗಿ ವಿಭಜಿಸಲಾಗುತ್ತದೆ. ಆರಂಭ ಹಂತ, ಮಧ್ಯ ಹಂತ ಮತ್ತು ಕೊನೆಯ ಹಂತ. ಆರಂಭ ಹಂತದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚು ಇರುತ್ತದೆ, ಆದರೆ ಫ್ಯಾಟ್ ಮತ್ತು SNF ಕಡಿಮೆ ಇರುತ್ತದೆ.
ಮಧ್ಯ ಹಂತದಲ್ಲಿ ಹಾಲಿನ ಉತ್ಪಾದನೆ ಸ್ಥಿರವಾಗಿರುತ್ತದೆ, ಫ್ಯಾಟ್ ಮತ್ತು SNF ಮಧ್ಯಮ ಮಟ್ಟದಲ್ಲಿರುತ್ತದೆ. ಕೊನೆಯ ಹಂತದಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಇರುತ್ತದೆ, ಆದರೆ ಫ್ಯಾಟ್ ಮತ್ತು SNF ಪ್ರಮಾಣ ಹೆಚ್ಚು ಇರುತ್ತದೆ. ಈಗ ಹಾಲಿನ ಫ್ಯಾಟ್ ಪ್ರಮಾಣ ಹೆಚ್ಚಾಗಬೇಕಾದ್ರೆ ಹಸುಗಳಿಗೆ ನೀಡುವ ಮೇವು ಮತ್ತು ಆಹಾರದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು? ಫ್ಯಾಟ್ ಪ್ರಮಾಣ ಹೆಚ್ಚಾಗಬೇಕಾದರೆ ನಾವು ಕೆಲವೊಂದು ಆಹಾರ ಬದಲಾವಣೆಗಳನ್ನು ಮಾಡಬೇಕು. ಮುಖ್ಯವಾಗಿ ಹೆಚ್ಚು ನಾರು ಇರುವ ಆಹಾರವನ್ನು ನೀಡಬೇಕು. ಹಸುಗಳ ಮೆಲುಕು ಚೀಲದಲ್ಲಿ ಸರಿಯಾದ ಫರ್ಮೆಂಟೇಷನ್ ಆಗಲು ಹೆಚ್ಚು ಫೈಬರ್ ನೀಡುವುದು ತುಂಬ ಅಗತ್ಯ. ಅದಕ್ಕಾಗಿ ಹೆಚ್ಚು ನಾರಿನಾಂಶ ಕೂಡಿರುವ ಉತ್ತಮ ಗುಣಮಟ್ಟವಾದ ಒಣಮೇವನ್ನು ನೀಡಬೇಕು. ಇದು ಅಸಿಟಿಕ್ ಆಮ್ಲ ಉತ್ಪಾದನೆಯನ್ನು ಹೆಚ್ಚಿಸಿ, ಈ ಅಸಿಟಿಕ್ ಆಮ್ಲವು ಹಸುಗಳ ಹಾಲಿನ ಫ್ಯಾಟ್ ನಿರ್ಮಾಣಕ್ಕೆ ಪ್ರಮುಖ ಮೂಲವಾಗಿರುವುದರಿಂದ ಇದು ಹೆಚ್ಚಿದಾಗ ಹಸುಗಳ ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ ಹೆಚ್ಚು ಆಗುತ್ತದೆ. ಎರಡನೆಯದಾಗಿ ಹಸಿರು ಮೇವುಗಳ ಸರಿಯಾದ ಬಳಕೆ ಮಾಡಬೇಕು. ಜೋಳ, ನೇಪಿಯರ್, ಬರ್ಸಿಮ್ ಮುಂತಾದ ಮೇವುಗಳನ್ನು ನಾವು ಪಶು ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ತುಂಬಾ ಕಚ್ಚಾ ಮತ್ತು ನೀರಿನಾಂಶ ಹೆಚ್ಚು ಇರುವ ಮೇವು ಮಾತ್ರ ಕೊಟ್ಟರೆ ಹಸುಗಳ ಹಾಲಿನಲ್ಲಿ ಫ್ಯಾಟ್ ಕಡಿಮೆ ಆಗುತ್ತದೆ. ಅದಕ್ಕಾಗಿ ಹಸಿರು ಮೇವು ಮತ್ತು ಒಣಮೇವು ಸಮತೋಲವನ್ನು ನಾವು ನೋಡಿಕೊಳ್ಳಬೇಕು. ಮೂರನೆಯದಾಗಿ ಕಾನ್ಸಂಟ್ರೇಟ್ ಫೀಡ್ ಸಮತೋಲವನ್ನು ನಾವು ಪಶು ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಹೆಚ್ಚು ಕಾನ್ಸಂಟ್ರೇಟ್ ಫೀಡ್ ಕೊಟ್ಟರೆ ಮೆಲುಕು ಚೀಲದ pH ಕಡಿಮೆ ಆಗುತ್ತದೆ. pH ಕಡಿಮೆ ಆದ ಕಾರಣ ಹಸುಗಳ ಹಾಲಿನಲ್ಲಿ ಫ್ಯಾಟ್ ಕಡಿಮೆ ಆಗುತ್ತದೆ. ಇದನ್ನು ನಾವು ಮಿಲ್ಕ್ ಫ್ಯಾಟ್ ಡಿಪ್ರೆಷನ್ ಎಂದು ಕರೆಯುತ್ತೇವೆ. ಆದ್ದರಿಂದ ಕಾನ್ಸಂಟ್ರೇಟ್ ಮತ್ತು ರಫೇಜ್ ಅನುಪಾತ ಸುಮಾರು 40:60 ಇರಬೇಕು. ಮತ್ತು ನಾವು ಹಸುಗಳ ಆಹಾರದಲ್ಲಿ ಎಣ್ಣೆ ಬೀಜಗಳ ಹಿಂಡಿಗಳನ್ನು ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ಕಡಲೆ ಬೀಜ ಹಿಂಡಿ, ಹತ್ತಿ ಬೀಜ ಹಿಂಡಿಯನ್ನು ನಾವು ಪಶು ಆಹಾರಗಳಲ್ಲಿ ಅಳವಡಿಸಿಕೊಂಡರೆ ಇವುಗಳಲ್ಲಿ ಉತ್ತಮ ಪ್ರೋಟೀನ್ ಮತ್ತು ಶಕ್ತಿ ಇರುವ ಕಾರಣ ಇದು ಹಾಲಿನ ಫ್ಯಾಟ್ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಮತ್ತು ನಾವು ನಮ್ಮ ಪಶು ಆಹಾರದಲ್ಲಿ ಬೈಪಾಸ್ ಫ್ಯಾಟ್ ಬಳಕೆಯನ್ನು ಮಾಡಬೇಕು. ಇವು ಹೆಚ್ಚಿನ ಉತ್ಪಾದನೆ ಹಸುಗಳಿಗೆ ಮತ್ತು ಕರು ಹಾಕಿದ ನಂತರ ಆರಂಭಿಕ ಹಂತದಲ್ಲಿರುವ ಹಸುಗಳಿಗೆ ಅಥವಾ ದೇಹ ತೂಕ ಕಡಿಮೆ ಆಗುತ್ತಿರುವ ಹಸುಗಳಿಗೆ ನೇರವಾಗಿ ಹಾಲಿನ ಫ್ಯಾಟ್ ಪ್ರಮಾಣ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬೈಪಾಸ್ ಫ್ಯಾಟ್ ಸಾಮಾನ್ಯ ಕೊಬ್ಬಿನಂತೆ ಮೆಲುಕು ಚೀಲದಲ್ಲಿ ಜೀರ್ಣವಾಗದೆ ನೇರವಾಗಿ ಕರುಳಲ್ಲಿ ಜೀರ್ಣವಾಗಿ ದೇಹಕ್ಕೆ ಶಕ್ತಿಯನ್ನು ನೀಡುವ ವಿಶೇಷ ಫ್ಯಾಟ್ ಎಂದು ಕರೆಯುತ್ತಾರೆ. ಇದನ್ನು ರುಮೆನ್ ಪ್ರೊಟೆಕ್ಟೆಡ್ ಫ್ಯಾಟ್ ಎಂದು ಕರೆಯುತ್ತಾರೆ. ದಿನಕ್ಕೆ ಸುಮಾರು 100-200 ಗ್ರಾಮ್ ಅನ್ನು ನೀಡಬೇಕು. ಪಶುವೈದ್ಯರ ಸಲಹೆಯೊಂದಿಗೆ ಮಾತ್ರ ನೀಡುವುದು ಉತ್ತಮ. ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾದ ಆಹಾರವನ್ನು ನೀಡಬೇಕು. ಆಹಾರವನ್ನು ಪ್ರತಿದಿನ ಒಂದೇ ಸಮಯದಲ್ಲಿ ನೀಡಿದರೆ ಜೀರ್ಣಕ್ರಿಯೆ ಸಮಸ್ಯೆ ಬರುವುದೇ ಫ್ಯಾಟ್ ಕಡಿಮೆ ಆಗುವುದಿಲ್ಲ. ಖನಿಜ ಮಿಶ್ರಣ ಮತ್ತು ಉಪ್ಪನ್ನು ಬಳಸಬೇಕು. ಖನಿಜ ಮಿಶ್ರಣದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಜಿಂಕ್ ಮುಂತಾದ ಮೈಕ್ರೋ ಖನಿಜಗಳು ಇರುವುದರಿಂದ ಇವು ಮೆಲುಕು ಚೀಲದ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಹಾಗೂ ಆಹಾರದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ಅಸಿಟಿಕ್ ಆಮ್ಲ ಉತ್ಪಾದನೆಯನ್ನು ಹೆಚ್ಚಿಸಲು ಕೂಡ ಸಹಕರಿಸುತ್ತದೆ. ಅದೇ ರೀತಿ ಉಪ್ಪು ದೇಹದ ದ್ರವ ಸಮತೋಲನವನ್ನು ನಿಯಂತ್ರಿಸುತ್ತಾ ಹಸಿವನ್ನು ಹೆಚ್ಚಿಸಿ ಹೆಚ್ಚು ಆಹಾರ ಸೇವನೆ ಮೂಲಕ ಉತ್ತಮ ಹಾಲು ಉತ್ಪಾದನೆ ಆಗುತ್ತದೆ. ನಾವು ಉಪ್ಪನ್ನು ಸಾಲ್ಟ್ ಲಿಕ್ ಬ್ಲಾಕ್ ರೂಪದಲ್ಲಿ ನೀಡಬಹುದು. ಖನಿಜ ಮಿಶ್ರವನ್ನು ದಿನಕ್ಕೆ 50-100 ಗ್ರಾಮ್ ಅನ್ನು ನೀಡಬೇಕು. ಉಪ್ಪನ್ನು ದಿನಕ್ಕೆ 30-50 ಗ್ರಾಮ್ ಅನ್ನು ನೀಡಬೇಕು. ಇದರ ಜೊತೆಗೆ ನಾವು ಉತ್ತಮ ಗುಣಮಟ್ಟದ ಮೇವನ್ನು ನೀಡಬೇಕು ಮತ್ತು ಸಾಕಷ್ಟು ನೀರನ್ನು ಹಸುಗಳಿಗೆ ಒದಗಿಸಬೇಕು. ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದರೆ ಹೆಚ್ಚಿನ ಫ್ಯಾಟ್ ಪ್ರಮಾಣವನ್ನು ಕಂಡುಬಹುದು. ಸರ್, ನೀವು ಆವಾಗ ಹೇಳಿದ್ರಿ ಬೈಪಾಸ್ ಫ್ಯಾಟ್, ಅದರ ಬಗ್ಗೆ ಏನಿದು, ಎಲ್ಲಿ ದೊರೆಯುವಂಥದ್ದು, ರೈತರಿಗೆ ಹೇಗೆ? ಸಾಮಾನ್ಯವಾಗಿ ಬೈಪಾಸ್ ಫ್ಯಾಟ್ ಅನ್ನು ಪ್ರೈವೇಟ್ ಕಂಪನಿಗಳು ತಯಾರಿಸುತ್ತಾರೆ ಮತ್ತು ನಮ್ಮ ಹಾಲು ಉತ್ಪಾದಕರ ಸಂಘವಾದ KMF ಅವರು ತಯಾರಿಸುತ್ತಾರೆ. ನಾವು ಅದನ್ನು ಹಾಲು ಉತ್ಪಾದಕರ ಸಂಘದಲ್ಲಿ ಹೋಗಿ ಕೇಳಿದರೆ ಅವರು ನಮಗೆ ತರಿಸಿಕೊಡುತ್ತಾರೆ. ಇದು ಹಾಲಿನ ಫ್ಯಾಟ್ ಅನ್ನು ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಕೊಡುವುದು ಮುಖ್ಯ ಅಂತ ನೀವು? ಇದು ಪಶು ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಕೊಡುವುದು ಬಹಳ ಮುಖ್ಯ. ಸರ್, ಈಗ ಹಾಲಿನ SNF ಪ್ರಮಾಣ ಹೆಚ್ಚಿಸಲಿಕ್ಕೆ ರೈತರು ಯಾವ ಆಹಾರ ಮತ್ತು ಪೌಷ್ಟಿಕ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು? SNF ಪ್ರಮಾಣ ಹೆಚ್ಚಿಸಲು ನಾವು ಮುಖ್ಯವಾಗಿ ಪ್ರೋಟೀನ್ ಸಮೃದ್ಧ ಆಹಾರವನ್ನು ನೀಡಬೇಕು. ಹಾಲಿನಲ್ಲಿ ಕೆಸಿನ್ ಪ್ರೋಟೀನ್ ಎಂದು ಒಂದು ಪ್ರೋಟೀನ್ ಇರುತ್ತದೆ. ಅದು SNFನ ಮುಖ್ಯ ಭಾಗವಾಗಿರುತ್ತದೆ. ಇದು ಮೆಲುಕು ಚೀಲದಲ್ಲಿರುವ ಸೂಕ್ಷ್ಮ ಜೀವಿಗಳ ಪ್ರೋಟೀನ್ಸ್ ಅನ್ನು ಬಳಸಿ ಮೈಕ್ರೋಬಿಯಲ್ ಪ್ರೋಟೀನ್ಸ್ ಅನ್ನು ನಿರ್ಮಿಸುತ್ತದೆ. ಇದು ಹಾಲಿನ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಉತ್ತಮ ಪ್ರೋಟೀನ್ ಆಹಾರವನ್ನು ನಾವು ಕೊಟ್ಟರೆ ಉತ್ತಮ ಹಾಲಿನ ಪ್ರೋಟೀನ್ ನಾವು ನೋಡಬಹುದು. ಇದರಿಂದ SNF ಪ್ರಮಾಣ ಹೆಚ್ಚಾಗುತ್ತದೆ. ಉತ್ತಮ ಪ್ರೋಟೀನ್ ಮೂಲಗಳಾದ ಎಣ್ಣೆ ಬೀಜಗಳ ಹಿಂಡಿ, ಲೆಗ್ಯುಮಿನಸ್ ಹಸಿರು ಮೇವುಗಳನ್ನು ನೀಡಿದರೆ ನಾವು ಉತ್ತಮ SNF ಅನ್ನು ಕಂಡುಬರಬಹುದು. ಮತ್ತು ಸಮತೋಲಿತ ಕಾನ್ಸಂಟ್ರೇಟ್ ಫೀಡನ್ನು ನೀಡಬೇಕು. SNFನ ಮುಖ್ಯ ಭಾಗವಾಗಿರುವ ಲ್ಯಾಕ್ಟೋಸ್ ಅಂಶವು
ಅದಕ್ಕೆ ಉತ್ಪಾದನೆಗೆ ಗ್ಲೂಕೋಸ್ ತುಂಬ ಅಗತ್ಯವಾಗುತ್ತದೆ. ಈ ಗ್ಲೂಕೋಸನ್ನು ಕಾನ್ಸಂಟ್ರೇಟ್ ಫೀಡ್ನಲ್ಲಿರುವ ಶಕ್ತಿಯಿಂದ ನಾವು ಪಡೆದುಕೊಳ್ಳಬಹುದು. ಆದ್ದರಿಂದ ಹೆಚ್ಚು ಶಕ್ತಿ ಇರುವ ಮೇವುಗಳನ್ನು ನೀಡಿದರೆ ಹೆಚ್ಚು ಲ್ಯಾಕ್ಟೋಸ್ ಉತ್ಪತ್ತಿ ಆಗುತ್ತದೆ. ಇದರಿಂದ ಹೆಚ್ಚು SNF ಪ್ರಮಾಣವನ್ನು ನಾವು ನೋಡಬಹುದು. ನೆಕ್ಸ್ಟ್ ಬಂದು ಹಸಿರು ಮೇವುಗಳ ಬಳಕೆ. ಹಸಿರು ಮೇವುಗಳು ಹಸುಗಳಿಗೆ ಪ್ರೋಟೀನ್, ವೈಟಮಿನ್ ಮತ್ತು ಖನಿಜಗಳ ಸಮೃದ್ಧ ಮೂಲವಾಗಿದೆ. ಇವು SNF ಹೆಚ್ಚಿಸುವಲ್ಲಿ ನೇರ ಮತ್ತು ಪರೋಕ್ಷಕವಾಗಿ ಸಹಾಯ ಮಾಡುತ್ತದೆ. ಲೆಗ್ಯುಮಿನೇಸ್ ಮೇವುಗಳಾದ ಬರ್ಸೀಮ್, ಲೂಸರ್ನಲ್ಲಿ ಹೆಚ್ಚು ಪ್ರೋಟೀನ್ ಇರುವ ಕಾರಣ ಇದು ಹಾಲಿನ ಪ್ರೋಟೀನ್ ಅನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ಹಾಲಿನ ಪ್ರೋಟೀನ್ ಹೆಚ್ಚಾದರೆ SNF ಕೂಡ ಹೆಚ್ಚಾಗುತ್ತದೆ. ಅದೇ ರೀತಿ ಶಕ್ತಿ ಹೆಚ್ಚಿರುವ ಮೇವುಗಳಾದ ಜೋಳ ಮತ್ತು ನೇಪಿಯರ್ ನೀಡಿದರೆ ಇದು ಲ್ಯಾಕ್ಟೋಸ್ ನಿರ್ಮಾಣಕ್ಕೆ ಸಹಕಾರಿಯಾಗಿ SNF ಅನ್ನು ಹೆಚ್ಚಿಸುತ್ತದೆ. ಹಸಿರು ಮೇವಿನಲ್ಲಿ ನೀರಿನಾಂಶ ಹೆಚ್ಚು ಇರುವುದರಿಂದ ಇದರ ಸಮತೋಲನ ತುಂಬ ಅಗತ್ಯವಾಗುತ್ತದೆ. ಅದೇ ರೀತಿ ಒಣಮೇವನ್ನು ನಾವು ನಮ್ಮ ಪಶು ಆಹಾರದಲ್ಲಿ ಬಳಕೆ ಮಾಡಬೇಕು. ಇದು ಮೆಲುಕುಚೀಲದ ಚಟುವಟಿಕೆಯನ್ನು ಸರಿಯಾಗಿ ನಡೆಯಲು ನೆರವು ಮಾಡಿ ಮೆಲುಕುಚೀಲದ pH ಸಮತೋಲನ ಕಾಪಾಡಿ ಉತ್ತಮ ಜೀರ್ಣಕ್ರಿಯೆಯಿಂದ ಹೆಚ್ಚು ಪೋಷಕಾಂಶವನ್ನು ಉಪಯೋಗ ಮಾಡಿಕೊಂಡು SNF ಅನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ನಾವು ಖನಿಜ ಮಿಶ್ರಣ ಬಳಕೆಯನ್ನು ಮಾಡಬೇಕು. ಇದು ದಿನಕ್ಕೆ ಸುಮಾರು 50ರಿಂದ 100 ಗ್ರಾಮ್ ಅನ್ನು ನೀಡಬೇಕು. ಅದರ ಜೊತೆಗೆ ನಿಯಮಿತ ಆಹಾರವನ್ನು ನೀಡಿ ಸಾಕಷ್ಟು ನೀರನ್ನು ನೀಡಿದರೆ ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದರೆ SNF ಪ್ರಮಾಣವನ್ನು ಹೆಚ್ಚಿಸಬಹುದು. ಈಗ ಹಸುಗಳಿಗೆ ಶುದ್ಧ ಮತ್ತು ಸಾಕಷ್ಟು ಪ್ರಮಾಣದ ಕುಡಿಯುವ ನೀರು ದೊರೆಯದಿದ್ರೆ ಹಾಲಿನ ಉತ್ಪಾದನೆ ಹಾಗೂ ಗುಣಮಟ್ಟದಲ್ಲಿ ಯಾವ ಪರಿಣಾಮ ಬೀರಬಹುದು? ಹಸುಗಳಿಗೆ ಸಾಕಷ್ಟು ನೀರು ಸಿಗದಿದ್ದರೆ ಆಹಾರ ಸೇವನೆ ಕಡಿಮೆ ಆಗುತ್ತದೆ. ಇದರ ಪರಿಣಾಮವಾಗಿ ಹಾಲಿನ ಉತ್ಪಾದನೆ ಗಣನೀಯವಾಗಿ ಕುಸಿತವಾಗುತ್ತದೆ. ಸಾಮಾನ್ಯವಾಗಿ ನೀರಿನ ಕೊರತೆಯಿಂದ ಹಾಲು 10ರಿಂದ 30% ವರೆಗೆ ಕಡಿಮೆ ಆಗುತ್ತದೆ. ನೀರಿನಾಂಶ ಕಡಿಮೆ ಆದಾಗ ಪೌಷ್ಟಿಕಾಂಶಗಳ ಸರಿಯಾದ ಬಳಕೆ ಆಗುವುದಿಲ್ಲ. ಹಾಗಾಗಿ ನೀರಿನ ಕೊರತೆಯಿಂದ SNF ಕಡಿಮೆಯಾಗಿ ಫ್ಯಾಟ್ ಅಸ್ಥಿರವಾಗುತ್ತದೆ ಮತ್ತು ಆಹಾರ ಸೇವನೆ ಕಡಿಮೆ ಆಗುತ್ತದೆ ಮತ್ತು ದೇಹದ ತಾಪಮಾನ ನಿಯಂತ್ರಣಕ್ಕೆ ತೊಂದರೆ ಆಗುತ್ತದೆ ಮತ್ತು ಜೀರ್ಣಕ್ರಿಯೆ ಮತ್ತು ಮೆಟಬಾಲಿಸಮ್ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಹಸುಗಳಿಗೆ ದಿನಕ್ಕೆ 50ರಿಂದ 80 ಲೀಟರ್ ನೀರನ್ನು ನಾವು ನೀಡಿ ಬೇಸಿಗೆಗಾಲದಲ್ಲಿ ಇನ್ನಷ್ಟು ಹೆಚ್ಚು ನೀರನ್ನು ನೀಡಬೇಕು. ಸದಾ ಶುದ್ಧ ನೀರು ಲಭ್ಯವಾಗಿರಬೇಕು. ದಿನಕ್ಕೆ ಕನಿಷ್ಠ 3ರಿಂದ 4 ಬಾರಿ ನೀರನ್ನು ನೀಡಬೇಕು ಮತ್ತು ಬಿಸಿಲಿನಲ್ಲಿ ತಂಪಾದ ನೀರನ್ನು ಒದಗಿಸಬೇಕು. ಈ ಎಲ್ಲ ಕ್ರಮಗಳನ್ನು ಕೈಗೊಂಡರೆ ನಾವು ಹಸುಗಳಲ್ಲಿ ಹಾಲಿನ ಗುಣಮಟ್ಟ ಹೆಚ್ಚಾಗಿಸಬಹುದು. ಈಗ ಹವಾಮಾನ ಮತ್ತು ಪರಿಸರದಲ್ಲಿನ ಬದಲಾವಣೆಗಳು ಹಾಲಿನ ಫ್ಯಾಟ್ ಮತ್ತು SNF ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿವೆಯಾ? ಇರುವುದಾದರೆ ಯಾವ ಪರಿಣಾಮ ಕಾಣಬಹುದು? ಹಸುಗಳ ಉತ್ಪಾದನೆ ಹಾಗೂ ಹಾಲಿನ ಗುಣಮಟ್ಟದ ಮೇಲೆ ಹವಾಮಾನ ಮತ್ತು ಪರಿಸರ ಬಹಳ ದೊಡ್ಡ ಪ್ರಭಾವ ಬೀರುತ್ತದೆ. ವಿಶೇಷವಾಗಿ ಬಿಸಿಲು, ಚಳಿ, ತೇವಾಂಶ, ಗಾಳಿ ಮತ್ತು ವಾಸಿಸುವ ಪರಿಸ್ಥಿತಿ ಇವುಗಳು ಫ್ಯಾಟ್ ಮತ್ತು SNF ಮೇಲೆ ನೇರ ಅಥವಾ ಪರೋಕ್ಷ ಪರಿಣಾಮ ಉಂಟು ಮಾಡುತ್ತವೆ. ಬೇಸಿಗೆಗಾಲದಲ್ಲಿ ಉಷ್ಣಾಂಶ ಹೆಚ್ಚಿದಾಗ ಹಸುಗಳಲ್ಲಿ ಉಷ್ಣದ ಒತ್ತಡವಾಗಿ ಹಸುಗಳು ಆಹಾರ ಸೇವನೆ ಕಡಿಮೆ ಮಾಡುತ್ತದೆ. ಇದರಿಂದ ಉಸಿರಾಟ ಹೆಚ್ಚಾಗಿ ಬೆವರು ಹೆಚ್ಚಾಗಿ ಶಕ್ತಿ ನಷ್ಟವಾಗುತ್ತದೆ. ಇದರ ಪರಿಣಾಮ ಹಾಲಿನ ಉತ್ಪಾದನೆ ಕಡಿಮೆಯಾಗಿ ಫ್ಯಾಟ್ % ಕಡಿಮೆಯಾಗಿ SNF % ವಿಶೇಷವಾಗಿ ಲ್ಯಾಕ್ಟೋಸ್ ಕಡಿಮೆ ಆಗುತ್ತದೆ. ಅದೇ ರೀತಿ ಚಳಿಗಾಲದಲ್ಲಿ ಹಸುಗಳು ಹೆಚ್ಚು ಆಹಾರ ಸೇವಿಸುತ್ತವೆ ಮತ್ತು ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಹಾಗೂ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ ಹಾಗೂ ಫ್ಯಾಟ್ ಮತ್ತು SNF ಎರಡೂ ಉತ್ತಮ ಮಟ್ಟದಲ್ಲಿರುತ್ತದೆ. ಹ್ಯುಮಿಡಿಟಿ ಹೆಚ್ಚಾದಾಗ ಹಸುಗಳು ಹೆಚ್ಚು ಒತ್ತಡ ಅನುಭವಿಸುತ್ತದೆ ಮತ್ತು ಆಹಾರ ಸೇವನೆ ಕಡಿಮೆಯಾಗಿ ಫ್ಯಾಟ್ ಮತ್ತು SNF ಕಡಿಮೆ ಆಗುತ್ತದೆ. ಮತ್ತು ಹಸುಗಳು ವಾಸಿಸುವ ಪರಿಸರದಿಂದ ಗಾಳಿ ಹರಿವಿಲ್ಲದ ಶೆಡ್ಡಲ್ಲಿ ಹಸುಗಳು ವಾಸಿಸುವಾಗ ಉಷ್ಣಾಂಶ ಹೆಚ್ಚಾಗಿ ಹಾಲು ಗುಣಮಟ್ಟ ಕಡಿಮೆ ಆಗುತ್ತದೆ. ಇದಕ್ಕೆ ಪರಿಹಾರ ಕ್ರಮಗಳೇನೆಂದರೆ ಬೇಸಿಗೆಯಲ್ಲಿ ಹಸುಗಳಿಗೆ ನೆರಳು, ಫ್ಯಾನ್ಸ್, ಸ್ಪ್ರಿಂಕ್ಲರ್ಸ್ ಒದಗಿಸಬೇಕು ಹಾಗೂ ಹೆಚ್ಚು ಹಸಿರು ಮೇವು ಮತ್ತು ನೀರನ್ನು ನೀಡಿದರೆ ನಾವು ಇದನ್ನು ಬಗೆಹರಿಸಬಹುದು. ಅದೇ ರೀತಿ ಚಳಿಗಾಲದಲ್ಲಿ ತಂಪಿನಿಂದ ರಕ್ಷಣೆ ಮತ್ತು ಸಮತೋಲಿತ ಆಹಾರವನ್ನು ನೀಡಬೇಕು. ಈಗ ಹಸುಗಳ ಆರೋಗ್ಯ ಮತ್ತು ಹಾಲಿನ ಫ್ಯಾಟ್ ಹಾಗೂ SNFನ ನಡುವೆ ಯಾವ ರೀತಿ ಸಂಬಂಧ ಇದೆ? ಅಂದರೆ ಹಸುಗಳು ಅನಾರೋಗ್ಯಕ್ಕೆ ಒಳಗಾದರೆ ಅವುಗಳ ಹಾಲಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿರುತ್ತವೆಯಾ? ಹೇಗೆ? ಹಸುಗಳ ಆರೋಗ್ಯ ಸ್ಥಿತಿ ಹಾಲಿನ ಗುಣಮಟ್ಟದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಆರೋಗ್ಯಕರ ಹಸುಗಳು ಉತ್ತಮವಾಗಿ ಆಹಾರ ಸೇವಿಸಿ ಜೀರ್ಣಕ್ರಿಯೆ ಸರಾಗವಾಗಿರುವುದರಿಂದ ಉತ್ತಮ ಫ್ಯಾಟ್ ಮತ್ತು SNF ನೀಡುತ್ತೇವೆ. ಆದರೆ ಅನಾರೋಗ್ಯದ ಸಮಯದಲ್ಲಿ ಈ ಸಮತೋಲನ ಕುಸಿಯುತ್ತದೆ. ಇದಕ್ಕೆ ಮುಖ್ಯ ಕಾರಣ ಬಂದು ಕೆಚ್ಚಲುಬಾವು. ಇದು ಹಾಲಿನ ಗುಣಮಟ್ಟಕ್ಕೆ ಅತ್ಯಂತ ಹಾನಿಕರಕವಾಗಿರುತ್ತದೆ. ಇದರ ಪರಿಣಾಮ ಹಾಲಿನಲ್ಲಿ ನೀರಿನಾಂಶ ಹೆಚ್ಚಾಗುತ್ತದೆ, ಫ್ಯಾಟ್ ಮತ್ತು SNF ಎರಡೂ ಕಡಿಮೆ ಆಗುತ್ತದೆ. ಇದು ಹಾಲಿನ ರುಚಿ ಮತ್ತು ಗುಣಮಟ್ಟ ಕೆಡುತ್ತದೆ. ಹಾಗೆ ಹಾಲಿನ ಉತ್ಪಾದನೆ 20ರಿಂದ 50% ವರೆಗೆ ಕಡಿಮೆ ಆಗುತ್ತದೆ.
ಇದನ್ನು ನಾವು ಗುರುತಿಸುವುದು ವಿಧಾನಗಳು ಹೇಗೆಂದರೆ, ಹಾಲಿನಲ್ಲಿ ಗಡ್ಡೆಗಳು ಅಥವಾ ಬಣ್ಣ ಬದಲಾವಣೆ ಆದರೆ ಅಥವಾ ಕೆಚ್ಚಲನ್ನು ಸ್ಪರ್ಶಿಸಿದಾಗ ಬಿಸಿಯಾಗಿ ಇದ್ದರೆ ಇದನ್ನು ನಾವು ಗುರುತಿಸಬಹುದು. ಇದಕ್ಕೆ ಒಂದು ಟೆಸ್ಟ್ ಅನ್ನು ನಾವು ಪ್ರಯೋಗಿಸಬಹುದು. ಇದನ್ನು ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಎಂದು ಕರೆಯುತ್ತಾರೆ. ಇದು ಒಂದು ಸರಳ ಕಡಿಮೆ ವೆಚ್ಚದ ಫೀಲ್ಡ್ ಟೆಸ್ಟ್. ಇದನ್ನು ರೈತರು ತಮ್ಮ ಫಾರ್ಮಿನಲ್ಲೇ ಸುಲಭವಾಗಿ ಮಾಡಬಹುದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೆಂದರೆ CMT ಟೆಸ್ಟ್ ಕಿಟ್ ಅಂತ ಬರುತ್ತದೆ. ಇದರಲ್ಲಿ CMT ಪ್ಯಾಡಲ್ ಅಂತ ಇರುತ್ತದೆ. ಇದು 4 ಕಪ್ ಇರುವ ತಟ್ಟೆಯಾಗಿ ಇರುತ್ತದೆ ಮತ್ತು CMT ರಿಯೇಜೆಂಟ್ ದ್ರವ ಇರುತ್ತದೆ. ಹಾಲನ್ನು ಸಂಗ್ರಹಿಸಿ ಪ್ರತಿಯೊಂದು ತೊಟ್ಟಿನಿಂದ ಸ್ವಲ್ಪ ಹಾಲನ್ನು ಪ್ಯಾಡಲ್ನ 4 ಕಪ್ಪುಗಳಲ್ಲಿ ಹಾಕಿ ಇದಕ್ಕೆ ಪ್ರತಿಯೊಂದು ಕಪ್ಪಿಗೆ ಸಮ ಪ್ರಮಾಣದಲ್ಲಿ ರಿಯೇಜೆಂಟನ್ನು ಸೇರಿಸಿದಾಗ ಅದನ್ನು ನಾವು 10 ರಿಂದ 15 ಸೆಕೆಂಡ್ ಮಿಶ್ರಣ ಮಾಡಿ ಫಲಿತಾಂಶವನ್ನು ಗಮನಿಸಬೇಕು. ಹಾಲಿನಲ್ಲಿ ಯಾವುದೇ ಬದಲಾವಣೆ ಇಲ್ಲವೆಂದರೆ ಹಸು ಆರೋಗ್ಯವಾಗಿದೆ ಎಂದು ಸೂಚನೆ. ಸ್ವಲ್ಪ ಜೆಲ್ ತರ ಕಾಣಿಸಿಕೊಂಡರೆ ಸೋಂಕು ಶಂಕಿತ ಎಂದು ಸೂಚನೆ. ಸ್ವಲ್ಪ ಗಡ್ಡೆ ಕಟ್ಟಿರುವ ಹಾಗೆ ಕಾಣಿಸಿಕೊಂಡರೆ ಇದು ಮ್ಯಾಸ್ಟೈಟಿಸ್ ಇದೆ ಎಂದು ಸೂಚನೆ. ತುಂಬಾ ದಪ್ಪ ಲೇಪನದಂತೆ ಹಾಲು ಕಂಡು ಬಂದಲ್ಲಿ ಇದು ಗಂಭೀರ ಸೋಂಕು ಒಂದು ಸೂಚನೆಯಾಗಿ ನಾವು ಪರಿಗಣಿಸುತ್ತೇವೆ. ಅದೇ ರೀತಿ ಜೀರ್ಣಕ್ರಿಯೆ ಸಮಸ್ಯೆಗಳು, ಜ್ವರ ಮತ್ತು ಸೋಂಕುಗಳು ಮತ್ತು ಒತ್ತಡ ಮತ್ತು ದೇಹದ ತೂಕ ಕುಗ್ಗುವುದರಿಂದ ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತದೆ. ಈಗ ಸಾಮಾನ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಹಾಲಿನ ಫ್ಯಾಟ್ ಮತ್ತು SNF ಹೆಚ್ಚಿಸಲಿಕ್ಕೆ ರೈತರು ಯಾವ ಕ್ರಮಗಳನ್ನು ಅನುಸರಿಸಬಹುದು? ಸರಳವಾದ ಕ್ರಮಗಳ ಯಾವುದಿದೆ? ಈಗ ಸಾಮಾನ್ಯವಾಗಿ ಝೀರೋ ಕಾಸ್ಟ್ ಫೀಡಿಂಗ್ ಕಾನ್ಸೆಪ್ಟ್ ಎಂದು ಹೊಸದಾಗಿ ಬಂದಿದೆ. ಅಂದರೆ ನಮ್ಮ ತೋಟದಲ್ಲಿ ನಾವು ಹಸಿರು ಮೇವು ಬೆಳೆಸಬಹುದು. ಮಾರುಕಟ್ಟೆಯಲ್ಲಿ ಕಾನ್ಸಂಟ್ರೇಟ್ ಫೀಡ್ ಕೊಳ್ಳುವುದಕ್ಕಿಂತ ನಮ್ಮ ತೋಟದಲ್ಲೇ ನೇಪಿಯರ್, ಜೋಳ, ಲೂಸರ್ನ್ ಬಳಸುವುದು ಕಡಿಮೆ ವೆಚ್ಚ. ಅಂದರೆ ನಾವು 1 ಎಕರೆ ಮೇವಿಗೆ 4 ರಿಂದ 5 ಹಸುಗಳನ್ನು ಸಾಕಬಹುದು. ಈ ರೀತಿ ರೈತರಿಗೆ ತೋಟವಿದ್ದಲ್ಲಿ ಇದನ್ನು ಅಳವಡಿಸಿಕೊಳ್ಳಬಹುದು. ಮತ್ತು ನಾವು ಸ್ಥಳೀಯವಾಗಿ ಸಿಗುವ ಉಪ ಉತ್ಪನ್ನಗಳನ್ನು ಬಳಸಬಹುದು. ಉಪ ಉತ್ಪನ್ನಗಳಾದ ಅಕ್ಕಿ ಹೊಟ್ಟು, ಗೋಧಿ ಹೊಟ್ಟು, ಕಡಲೆ ಬೀಜ ಹಿಂಡಿಯನ್ನು ನೀಡಬಹುದು. ಇದನ್ನು ನೀಡಿದರೆ ಕಡಿಮೆ ಖರ್ಚಿನಲ್ಲಿ ಫ್ಯಾಟ್ ಮತ್ತು SNF ಅನ್ನು ಹೆಚ್ಚಾಗಿಸಬಹುದು. ಮತ್ತು ಒಣಮೇವನ್ನು ಕತ್ತರಿಸಿ ಕೊಡಬಹುದು. ಸಾಧ್ಯವಾದರೆ ಒಣಮೇವಿಗೆ ಯೂರಿಯಾ ಟ್ರೀಟ್ಮೆಂಟ್ ಮಾಡಿ ಪೋಷಕಾಂಶ ಹೆಚ್ಚಿಸಬಹುದು. ಇದರ ಜೊತೆಗೆ ಸರಿಯಾದ ಹಾಲು ಕರೆಯುವ ವಿಧಾನಗಳು, ಸಮಯಕ್ಕೆ ಸರಿಯಾಗಿ ಹಾಲು ಕರೆಯುವುದು ಮತ್ತು ಉಷ್ಣದ ಒತ್ತಡವನ್ನು ಕಡಿಮೆ ಮಾಡಿ ಫ್ಯಾಟ್ ಮತ್ತು SNF ಮಟ್ಟವನ್ನು ಉತ್ತಮಗೊಳಿಸಬಹುದು. ಒಟ್ಟಿನಲ್ಲಿ ವೈಜ್ಞಾನಿಕ ಹಾಗೂ ಕಡಿಮೆ ವೆಚ್ಚದ ಪಶುಪಾಲನಾ ಕ್ರಮಗಳನ್ನು ಅನುಸರಿಸಿದರೆ ಹಾಲು ಗುಣಮಟ್ಟ ಹೆಚ್ಚುವುದರ ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ. ಸರ್, ನೀವಿವತ್ತು ಹಾಲಿನ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಅನುಸರಿಸಬೇಕಾದಂತಹ ಹಲವು ಮಹತ್ವದ ಕ್ರಮಗಳನ್ನು ತಿಳಿಸಿಕೊಟ್ರಿ. ಈ ಮಾಹಿತಿಗಳು ನಮ್ಮ ರೈತರಿಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ಉಪಯೋಗವಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.